ಮಿಗವ ನಿರ್ಮಿಸಿಕೊಂಡು ಬಲವೊಂದು ಮಿಗವ ನಿರ್ಮಿಸಿಕೊಂಡು ಜಾರಿಗೆ ಕೊಡದಂತ ಲಕ್ಷ್ಮಣ ಅಣ್ಣ, ತಂದೆಯ ಮಾತನ್ನ ಉಳಿಸುವುದಕ್ಕಾಗಿ ಬಹುಕಾಲದಿಂದ ನಾವು ಅರಣ್ಯದಲ್ಲಿ ವಾಸ್ತವ್ಯವನ್ನು ಹೂಡಿದ್ದೇವೆ. ಹೌದಣ್ಣ. ಈ ಪಂಚವಟಿ ಪ್ರದೇಶದಲ್ಲಿ ಕುಟೀರವನ್ನು ನಿರ್ಮಿಸಿಕೊಂಡು ನೆಮ್ಮದಿಯಿಂದ ಬದುಕನ್ನ ಸಾಗಿಸುತ್ತಿರುವಂತಹ ಸಂದರ್ಭ. ಈ ನಮ್ಮ ಆಶ್ರಮದ ಎದುರಿನ ಭಾಗದಲ್ಲಿ ನಲಿದಾಡಿದಂತಹ ಬಂಗಾರದ ಜಿಂಕೆಯನ್ನು ನೋಡಿದಾಗ ನನ್ನ ಮಡದಿ ಸೀತೆ ನಿನ್ನ ಅತ್ತಿಗೆ ಅದು ಬೇಕು ಅಂತ ಹಠ ಮಾಡಿದರು ಕೆಲವು ಸಮಯದ ಹಿಂದೆ. ಹೌದು, ಎಷ್ಟು ತಿಳಿಯ ಹೇಳಿದರೂ ಕೇಳಲಿಲ್ಲವಲ್ಲ. ಆಗ ಅದನ್ನ ಜೀವಂತವಾಗಿ ಹಿಡಿಯುವುದಕ್ಕಾಗಿ ನಾನು ಧಾವಿಸಬೇಕಾಯಿತು ಬಹುದೂರ. ಆದ್ರೆ ಏನ್ ಮಾಡೋಣ, ಕಾಡಿನ ಇಕ್ಕಟ್ಟಾದ ಪ್ರದೇಶದಲ್ಲಿ ಸಾಗುತ್ತಾ ಸಾಗುತ್ತಾ ಹೋದಂತೆ ಅದನ್ನು ಹಿಡಿಯುವುದು ಅಸಾಧ್ಯ ಎನಿಸಿದಾಗ ಬಾಣಪ್ರಯೋಗವನ್ನು ಹಾ ಲಕ್ಷ್ಮಣ, ಹಾ ಸೀತೆ ಎಂದು ಕೂಗುತ್ತಾ ರಕ್ಕಸನೊಬ್ಬ ಅಲ್ಲಿ ಸತ್ತು ಬಿದ್ದ. ಅಣ್ಣ, ಆ ಸೀತೆ ಆ ಲಕ್ಷ್ಮಣ ಎನ್ನುವಂತಹ ಸ್ವರವನ್ನ ಕೇಳಿಯೇ ಅತ್ತಿಗೆ ಗಾಬರಿಗೊಂಡಳು. ಅಷ್ಟೇ ಅಲ್ಲ, ನಿನಗೇನೇನೋ ಅಪಾಯ ಸಂಭವಿಸಿದೆ ಅಂತ ನನ್ನನ್ನ ಒತ್ತಾಯಪೂರ್ವಕವಾಗಿ ಈ ಕಡೆ ಕಳಿಸಿಕೊಟ್ಟು. ಅಣ್ಣ, ಆಶ್ರಮದಲ್ಲಿ ಅವಳನ್ನು ನೋಡಿಕೊಂಡಿರು, ಯಾವ ಕಾರಣಕ್ಕೂ ನೀನು ಬರಬಾರದು ಅಂತ ನಾನು ನಿನಗೆ ನೇಮಿಸಿ ಬಂದಿದ್ದೆ. ಹೌದು, ಅದನ್ನ ಮೀರಿ ನೀನು ಈ ಆಸಂದ್ರವನ್ನ, ಈ ಸ್ವರವನ್ನ